ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ದಿಸ್ ಇಸ್ ಪ್ರಥಮೇಶ್. ಒಂದು ಒಳ್ಳೆ ಚೆನ್ನಾಗಿ ಒಂದು ಪಾಯಿಂಟ್ ತೋರ್ತಾ ಉಂಟು, ಸೊ ದಟ್ ಅದಕ್ಕೆ ನಾವು ವಿಡಿಯೋ ಮಾಡ್ತಾ ಇದ್ದೀನಿ. ಕ್ಯಾಂಡಲ್ಸ್ ಹಿಂದಿರೋ ಸೈಕಾಲಜಿ ಏನು ಮತ್ತು ಅದು ಹೇಗೆ ಫಾರ್ಮ್ ಆಗುತ್ತಂತ. ಸೊ ಇಲ್ಲಿ ನೋಡ್ಬೋದು, ನಿಫ್ಟಿ ಬ್ಯಾಂಕ್ ಇವತ್ತು ಗ್ಯಾಪ್ ಡೌನ್ ಓಪನ್ ಆಯಿತು, ಇಲ್ಲಿಂದ ಪ್ರಾಫಿಟ್ ಬುಕ್ಕಿಂಗ್ ಬಂತು. ಪ್ರಾಫಿಟ್ ಬುಕ್ಕಿಂಗ್ ಬಂದಿದ್ದಕ್ಕೆ ಪ್ರೀವಿಯಸ್ ಟ್ರೆಂಡು ನೆಗೆಟಿವ್ ಇದ್ದಾಗ ಅವ್ರು ಫೇವರಲ್ಲಿ ಓಪನ್ ಆದರೆ ಇಲ್ಲಿಂದ ನೆಗೆಟಿವ್ ಓಪನ್ ಆದಾಗ ಅವರಿಗೆ ಪ್ರಾಫಿಟ್ ತೋರ್ತಾ ಇರುತ್ತೆ. ಸೊ ಅಲ್ಲಿಂದ ಪ್ರಾಫಿಟ್ ಬುಕ್ಕಿಂಗ್ ಬಂತು, ಫೈನ್. ಸೊ ಅದಕ್ಕೆ ಮಾರ್ಕೆಟ್ ಇಲ್ಲಿಂದ ಸೆಲ್ಲಿಂಗ್ ಬಂತು, ಫೈನ್. ಸೆಲ್ಲಿಂಗ್ ಬಂದರೆ ಏನಾಯಿತು, ಇಲ್ಲಿ ತುಂಬ ಜನ ಸೆಲರ್ಸ್ ಯಾರು ಇರ್ತಾರಲ್ಲ, ನಿನ್ನೆ ಯಾರೆಲ್ಲ ಮಿಸ್ ಮಾಡಿದ್ದಾರೆ ಅವರೆಲ್ಲ ಇಲ್ಲಿ ಸೆಲ್ಲಿಂಗ್ನ ಟ್ರೈ ಮಾಡಿದರು. ಬಟ್ ಇಲ್ಲಿ ಸೆಲರ್ಸ್ನ ಟ್ರ್ಯಾಪ್ ಮಾಡಿ ಮಾರ್ಕೆಟು ಅಪ್ ಸೈಡಲ್ಲಿ ಹೋಗ್ತಾ ಉಂಟು. ಕ್ಲಿಯರ್? ಐ ಹೋಪ್ ನಾ ಏನು ಹೇಳಿದೆ ಅಂತ ಕ್ಲಿಯರ್ ಅಂತ. ಸೊ ಈಗ ಯಾರೆಲ್ಲ ಇಲ್ಲಿ ಸೆಲ್ ಮಾಡಿದ್ದಾರೆ, ಇಲ್ಲೆಲ್ಲ ಸ್ಟಾಪ್ ಲಾಸ್ ಇಟ್ಟಿದ್ದಾರಲ್ಲ, ಅವ್ರಿಗೆ ಏನುಂಟು, ಈಗ ಕಾಸ್ಟ್ ಟು ಕಾಸ್ಟಲ್ಲಿ ಉಂಟು, ಇಲ್ಲಾಂದರೆ ಅವ್ರದ್ದು ಸ್ಟಾಪ್ ಲಾಸ್ ನಿಯರಲ್ಲಿ ಉಂಟು. ಈಗ ಸೆಲರ್ಸ್ ಎಲ್ಲ ಏನಾಗಿದ್ದಾರೆ, ಟ್ರ್ಯಾಪ್ ಆಗಿದ್ದಾರೆ, ಫೈನ್. ಸೊ ಈಗ ಬಯರ್ಸ್ ಏನಾಗಿದ್ದಾರೆ, ಬಯರ್ಸ್ ತುಂಬ ಜನ ಪೊಸಿಷನ್ ಆ್ಯಡ್ ಮಾಡ್ತಿದ್ದಾರೆ, ತುಂಬ ಜನ ಸ್ಕ್ಯಾಲ್ಪಿಂಗ್ ಮಾಡ್ತಿದ್ದಾರೆ. ಕ್ಲಿಯರ್? ಸೊ ಈಗ ನನ್ನ ಪ್ರಕಾರ, ನನ್ನ ವ್ಯೂ ಪ್ರಕಾರ ಈಗ ಒಂದು ಕ್ಯಾಂಡಲ್ ಹೇಗೆ ಫಾರ್ಮ್ ಆಗುತ್ತಂದರೆ, ನನ್ನ ಪ್ರಕಾರ ಈಗ ಒಂದು ಸ್ಟ್ರಾಂಗ್ ಕ್ಯಾಂಡಲ್ ಫಾರ್ಮ್ ಆಗ್ಬೋದು. ಬಿಕಾಸ್ ಯಾಕಂದರೆ ಈಗ ಮಾರ್ಕೆಟ್ ಇಲ್ಲಿಂದ ಸೆಲ್ಲಿಂಗ್ ಬಂದಿದೆ ಅಂದರೆ ಇದೊಂದು ಸ್ಟ್ರಾಂಗ್ ಬೈಯಿಂಗ್ ಕ್ಯಾಂಡಲ್. ಸೊ ಇಫ್ ಇನ್ ಕೇಸ್ ಈ ಕ್ಯಾಂಡಲ್ ಹೈಕ್ಕಿಂತ ಅಪ್ ಸೈಡಲ್ಲಿ ಹೋಲ್ಡ್ ಮಾಡಿದರೆ, ಇಲ್ಲೆಲ್ಲ ಸೆಲರ್ಸ್ ಇದ್ದಾರಲ್ಲ, ಇವ್ರದ್ದೆಲ್ಲ ಸ್ಟಾಪ್ ಲಾಸ್ ಹಿಟ್ ಆಗುತ್ತೆ. ಸೊ ಮಾರ್ಕೆಟ್ ಇಲ್ಲಿಂದ ಅಪ್ ಸೈಡ್ ಹೋಗೋ ಚಾನ್ಸಸ್ ಆರ್ ವೆರಿ ಹೈ, ಫೈನ್. ಸೊ ಇಫ್ ಇನ್ ಕೇಸ್ ಮಾರ್ಕೆಟು ಇಲ್ಲೇ ಹೋಲ್ಡ್ ಮಾಡಿದರೆ, ನನ್ನ ಪ್ರಕಾರ ಒಂದು ಇಲ್ಲಿಂದ ಸಣ್ಣ ಸೆಲ್ಲಿಂಗ್ ಕ್ಯಾಂಡಲ್ ಬರ್ಬೋದು. ದೆನ್ ಅದಾದ ನಂತರ ಮಾರ್ಕೆಟ್ ಒಂದು ಡಬ್ಲ್ಯೂ ಪ್ಯಾಟರ್ನ್ ಮಾಡಿ ಮಾರ್ಕೆಟು ಅಪ್ ಸೈಡಲ್ಲಿ ಮೂಮೆಂಟಮ್ ಹೋಗ್ಬೋದು, ಫೈನ್. ಆಗ ಹೇಳಿದೆ ಇಲ್ಲಿ ಹೋಲ್ಡ್ ಮಾಡ್ಬೋದು ಅಂತ. ಐ ಆಮ್ ರಾಂಗ್, ನಾ ತಪ್ಪದೆ ಅಲ್ಲಿ, ರೈಟ್, ಐ ಆಮ್ ರಾಂಗ್, ನಾ ತಪ್ಪದೆ ಅಲ್ಲಿ, ಫೈನ್. ಸೊ ಈ ಕ್ಯಾಂಡಲ್ ನಂಗೆ ಹೇಳ್ತಾ ಉಂಟು ಸ್ವಲ್ಪ ಡೌನ್ ಸೈಡಿಂದ ಬಯರ್ಸ್ ಬರ್ತಿದ್ದಾರೆ, ಫೈನ್. ಸೊ ಈಗ ನಮಗೆ ನೆಕ್ಸ್ಟ್ ಕ್ಯಾಂಡಲಲ್ಲಿ ಕ್ಲಿಯರ್ ಆಗ್ತಾರೆ, ಫೈನ್. ಸೇಮ್ ಪ್ರೀವಿಯಸ್ ಪ್ಯಾಟರ್ನ್ ಆಗಿ ಇಲ್ಲಿ ಪ್ಯಾಟರ್ನ್ ಮಾಡ್ತಾರಾ ಅಥವಾ ಇಲ್ಲಿ ಹೋಲ್ಡ್ ಮಾಡಲಿಕ್ಕೆ ಟ್ರೈ ಮಾಡ್ತಾರ ಅಂತ ನಮಗೆ ಕ್ಲಿಯರ್ ಆಗ್ತಾರೆ. ನನ್ನ ಪ್ರಕಾರ ಮಾರ್ಕೆಟ್ ಇವತ್ತು ನೋಡ್ಲಿಕ್ಕೆ ಹೋದರೆ ವಾಲಟೈಲ್ ಇರೋ ಚಾನ್ಸಸ್ ಉಂಟು, ಟ್ರೆಂಡಿಂಗ್ ಇರೋ ಚಾನ್ಸಸ್ ಇಲ್ಲ. ಬಿಕಾಸ್ ಯಾಕಂದರೆ ಮಾರ್ಕೆಟು ಇಲ್ಲಿಂದ ಗ್ಯಾಪ್ ಡೌನ್ ಓಪನ್ ಆಯಿತು, ಮಾರ್ಕೆಟ್ ಒಂದು ಪ್ರಾಫಿಟ್ ಬುಕ್ಕಿಂಗ್ ಬಂತು, ಆ್ಯಂಡ್ ಅಗೇನ್ ಇಲ್ಲಿಂದ ಸೆಲ್ಲಿಂಗ್ ಬಂತು, ಆ್ಯಂಡ್ ಅಗೇನ್ ಮಾರ್ಕೆಟ್ ಒಂದೊಂದು ಒಳ್ಳೆ ಬೈಯಿಂಗ್ ಹೋಯಿತು. ಆ್ಯಂಡ್ ಇಲ್ಲಿ ಈ ಕ್ಯಾಂಡಲ್ ಏನು ಉಂಟು, ಸ್ವಲ್ಪ ಇಲ್ಲಿಂದ ಬಯರ್ಸ್ ಬರೋ ಚಾನ್ಸಸ್ ಉಂಟು. ಆ್ಯಂಡ್ ಡೌನ್ ಸೈಡಲ್ಲಿ 48,000 ರೌಂಡ್ ಲೆವೆಲ್ ಆಲ್ಸು ಆ್ಯಂಡ್ ಇಂಪಾರ್ಟೆಂಟ್ ಲೆವೆಲ್ ಆಲ್ಸು. ಸೊ ನನ್ನ ಪ್ರಕಾರ ಮಾರ್ಕೆಟು ಹೋಲ್ಡ್ ಮಾಡೋ ಚಾನ್ಸಸ್ ಉಂಟು ಇವತ್ತು. ನೆಕ್ಸ್ಟ್ ಕ್ಯಾಂಡಲಲ್ಲಿ ನಾವು ಹೇಳ್ಬೋದು ಈ ಕ್ಯಾಂಡಲ್ ಹೋಲ್ಡ್ ಮಾಡ್ತಾ ಉಂಟು ಅಥವಾ ಮಾರ್ಕೆಟ್ ಇಲ್ಲಿಂದ ಡೌನ್ ಸೈಡಲ್ಲಿ ಶಿಫ್ಟ್ ಆಗ್ಬೋದು ಅಂತ. ಸೊ ವೆಯ್ಟ್ ಮಾಡುವ. ಸೊ ಈಗ ಬಯರ್ಸಿಗೆ ಇದೊಂದು ಲಾಸ್ಟ್ ಟ್ರೈ ಆಗಿರುತ್ತೆ. ಬಿಕಾಸ್ ಈ ಕ್ಯಾಂಡಲ್ ನೋಡಿದ್ರೆ ಕ್ಲಿಯರ್ ಆಗಿದೆ, ಒಂದೊಳ್ಳೆ ಗುಡ್ ಬೈಯಿಂಗ್ ಆಗಿದೆ. ಇಫ್ ಇನ್ ಕೇಸ್ ಮಾರ್ಕೆಟ್ ಈ ಕ್ಯಾಂಡಲ್ ಲೋ ಉಂಟಲ್ಲ 48,040ಗಿಂತ ಡೌನ್ ಸೈಡಲ್ಲಿ ಇಫ್ ಇನ್ ಕೇಸ್ ಕಂಟಿನ್ಯೂ ಹೋಲ್ಡ್ ಮಾಡಿದರೆ ಒಂದು ಡೌನ್ ಸೈಡ್ ಮೂಮೆಂಟಮ್ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ವೆಯ್ಟ್ ಮಾಡುವ. ನನ್ನ ಪ್ರಕಾರ ಮಾರ್ಕೆಟು ಮೂಮೆಂಟಮ್ ಬರೋ ಚಾನ್ಸಸ್ ಉಂಟು, ನೋಡುವ. ನೆಕ್ಸ್ಟ್ ಕ್ಯಾಂಡಲ್ ನಾವು ಗೊತ್ತಾಗುತ್ತೆ ನೆಕ್ಸ್ಟ್ ಕ್ಯಾಂಡಲ್ ಏನು ಮಾಡ್ತಾ ಉಂಟು, ಹೋಲ್ಡ್ ಮಾಡ್ತಾ ಉಂಟಾ ಅಥವಾ ಮಾರ್ಕೆಟ್ ಈ ರೆಡ್ ಕ್ಯಾಂಡಲಿಗೆ ಫಾಲೋ ಥ್ರೂ ಸಿಗ್ತಾ ಉಂಟಾ, ಆ ಕ್ಯಾಂಡಲಲ್ಲಿ ನಾವು ಡಿಸೈಡ್ ಮಾಡ್ಬೋದು ಇವತ್ತಿನ ಡೇ ಹೇಗಿರ್ಬೋದು ಅಂತ, ಫೈನ್. ಸೊ ವೆಯ್ಟ್ ಮಾಡುವ. ನನ್ನ ಪ್ರಕಾರ ಒಂದು ಡೌನ್ ಸೈಡಿಂದ ಬೈಯಿಂಗ್ ಬರ್ತಾ ಉಂಟು, ವಿ ವಿಲ್ ವೆಯ್ಟ್. ಈಗ 9:30ರಿಂದ 9:35 ಕ್ಯಾಂಡಲ್ ನಂಗೆ ಹೇಳಿದೆ, ನಾನು ಇಲ್ಲಿ ತನಕ ಟ್ರೈ ಮಾಡಿದೆ. ಅದ್ರ ನಂತರ ನನ್ನ ಬಯರ್ಸು ಅಪ್ ಸೈಡಲ್ಲಿ ಶಿಫ್ಟ್ ಮಾಡಿದರು, ಅದನ್ನ ಹೋಲ್ಡ್ ಮಾಡಿದರು ಅಂತ ಈ ಕ್ಯಾಂಡಲ್ ನನಗೆ ಹೇಳ್ತು. ಬಟ್ ಅದೇ ನನಗೆ ನೆಕ್ಸ್ಟ್ ಕ್ಯಾಂಡಲ್ ಹೇಳ್ತು, ಬಯರ್ಸ್ ಏನೋ ತೊಗೊಂಡು ಹೋದ್ರು ಬ್ರೋ, ಆದರೆ ನಾನಿಲ್ಲಿ ಅವ್ರದ್ದು SL ತೆಗೆದೆ, ಅವರು ಲೋಕ್ಕಿಂತ ಡೌನ್ ಸೈಡಲ್ಲಿ ಹೋಲ್ಡ್ ಮಾಡ್ತಾ ಇದ್ದೀನಿ ಅಂತ ನನಗೆ 9:35ರಿಂದ 9:40 ಕ್ಯಾಂಡಲ್ ನನಗೆ ಹೇಳ್ತಾ ಉಂಟು. ಕ್ಲಿಯರ್? ನಾನು ಹೇಳಿದ್ದು ಕ್ಲಿಯರ್ ಆಯಿತು ಅಂತ. ಸೊ ನೀವು ಈ ಥರ ನೋಡಿ ಚಾರ್ಟ್ನ, ಒಂಥರ ಫೀಲಲ್ಲಿ ನೋಡಿ, ಒಂದು ಸೆಲರ್ಸ್ ಬಯರ್ಸಿದ್ದು ಮೈಂಡ್ಸೆಟ್ ಇಟ್ಕೊಂಡು ನೋಡಿ, ಆವಾಗ ನಿಮ್ಗೊಂದು ಚಾರ್ಟ್ ಕ್ಲಿಯರಾಗಿ ಅರ್ಥ ಆಗುತ್ತೆ, ಒಂದು ಕ್ಲಿಯರ್ ಪಿಕ್ಚರ್ ಸಿಗುತ್ತೆ. ನಾನು ಹೇಳಿದ್ದು ಇಂಪಾರ್ಟೆಂಟ್ ಪಾಯಿಂಟು, ಪ್ಲೀಸ್ ನೋಟ್ ಡೌನ್ ಮಾಡ್ಕೊಳ್ಳಿ, ಫೈನ್. ಸೊ ಈಗ ನಾನು ಹೇಳಿದಾಗೆ ಈ ಕ್ಯಾಂಡಲಲ್ಲಿ ನಮ್ಗೆ ಗೊತ್ತಾಗ್ಬೋದು ಮಾರ್ಕೆಟ್ ಇವತ್ತು ಹೇಗೆ ಫಾರ್ಮೇಷನ್ ಆಗ್ಬೋದು ಅಂತ. ಸೊ ನಂಗೆ ಗೊತ್ತಾಗಿದೆ. ಸೊ ಇಲ್ಲಿ ನೋಡ್ಬೋದು ಮಾರ್ಕೆಟು ಒಂದು ಬೈಯಿಂಗ್ ಆಯಿತು, ಸೆಲ್ಲಿಂಗ್ ಆಯಿತು, ಹಾಗೇನು ಇಲ್ಲಿಂದ ಬೈಯಿಂಗ್ ಹೋಗಿ ಇಲ್ಲಿಂದ ಸೆಲ್ಲಿಂಗ್ ಸ್ವಲ್ಪ ಪಾಸ್ಟ್ ಬರ್ತಾ ಇಲ್ಲ. ದ್ಯಾಟ್ ಮೀನ್ಸ್ ಈ ಸೆಲ್ಲಿಂಗು ಸ್ವಲ್ಪ ಇಲ್ಲಿಂದ ಫಾಲೋ ಥ್ರೂ ಸಿಗೋ ಚಾನ್ಸಸ್ ಇಲ್ಲ, ಇವತ್ತು ಹೋಲ್ಡ್ ಮಾಡೋ ಚಾನ್ಸಸ್ ಉಂಟು. ಸೊ ಮೇ ಬಿ ಇವತ್ತು ಮಾರ್ಕೆಟ್ ಅಪ್ ಸೈಡಲ್ಲಿ ಶಿಫ್ಟ್ ಆಗ್ಬೋದು, ಇಲ್ಲಾಂದರೆ ಮಾರ್ಕೆಟ್ ಇವತ್ತು ಟ್ರ್ಯಾಪಿಂಗ್ ಕೂಡ ಮಾಡ್ಬೋದು. ಆ್ಯಂಡ್ ಇವತ್ತು ಮೇ ಬಿ ಎಕ್ಸ್ಪೈರಿ ಆಲ್ಸೋ, ಆ್ಯಂಡ್ ಇವತ್ತು ಎಲೆಕ್ಷನ್ ಕೂಡ ಇದ್ದಿತ್ತು ನಿನ್ನೆ. ಸೊ ಇವತ್ತು ನನ್ನ ಪ್ರಕಾರ ವಾಲಟೈಲ್ ಟು ಮಾರ್ಕೆಟು ಸೈಡ್ ವೇಸ್ ಇರ್ಬೋದು ಅಂತ, ಬೋತ್ ಸೈಡ್ ಮೂವ್ ಆಗ್ಬೋದು. ಬಟ್ ಒಂದು ಟ್ರೆಂಡ್ ಸಿಗೋ ಚಾನ್ಸಸ್ ಇಲ್ಲ, ಬಿಕಾಸ್ ಬಯರ್ ಸ್ವಲ್ಪ ಹೋಲ್ಡ್ ಮಾಡ್ತಿದ್ದಾರೆ. ಆ್ಯಂಡ್ 48,000 ಇಫ್ ಇನ್ ಕೇಸ್ ಇವತ್ತು ಡಿಫೈನ್ ಮಾಡಿದರೆ ಮಾರ್ಕೆಟು ಇವತ್ತು ಸೈಡ್ ವೇಸ್ ಟು ವಾಲಟೈಲ್ ಇರ್ಬೋದು. ಆ್ಯಂಡ್ ಕ್ಲಿಯರ್ಲಿ ಗೊತ್ತಾಗ್ತಾ ಉಂಟು ಕ್ಯಾಂಡಲ್ಸ್ ಮೂಲಕ, ಫೈನ್. ಸೊ ಒಂದು ಕ್ಯಾಂಡಲ್ಸ್ ಹೇಗೆ ಫಾರ್ಮೇಷನ್ ಆಗೋದು ಅಂತ ನಾನು ನಿಮಗೆ ಹೇಳಿದ್ದೇನೆ. ಈಸಿ ಏನಿಲ್ಲ, ಜಸ್ಟ್ ನೀವು ಅರ್ಥ ಮಾಡ್ಕೊಳ್ಳಿ. ಬಯರ್ಸ್ದು ಮಂಡ್ಯಲ್ಲಿ ಇಟ್ಕೊಳ್ಳಿ, ಸೆಲರ್ಸ್ ಇದು ಮಂಡ್ಯಲ್ಲಿ ಇಟ್ಕೊಳ್ಳಿ, ಅವರಿಬ್ಬರದ್ದು ಹೇಗೆ ಕರೆಕ್ಟಾಗಿ
ಅಲೈನ್ ಆಗ್ತಾರೆ. ಸೊ ಇಲ್ಲಿ ನೋಡಿ ಎಷ್ಟು ಹೋಲ್ಡ್ ಚೆನ್ನಾಗಿ ಮಾಡ್ತಾ ಉಂಟು. ಸೊ ಈ ಕ್ಯಾಂಡಲ್ ಕೂಡ ಹೇಳ್ತಾ ಉಂಟು ನನಗೆ, ನಾನು ಕೂಡ ಅದಕ್ಕಿಂತ ಕೆಳಗೆ ಕೂಡ ಟ್ರೈ ಮಾಡಿದೆ, ಬಟ್ ಆದರೆ ನನ್ನ ಬಯರ್ಸು ಹೋಲ್ಡ್ ಮಾಡ್ತಿದ್ದಾರೆ. ದಟ್ ಮೀನ್ಸ್ ಅರ್ಥ ಆಗ್ತಾರೆ 48,050 ಈ ರೆಂಡು ಬಯರ್ಸು ಒಳ್ಳೊಂದು ಡಿಫೈನ್ ಮಾಡ್ತಿದ್ದಾರೆ. ಸೊ ನಾವಿಲ್ಲಿ ವೆಯ್ಟ್ ಮಾಡಬೇಕಾಗುತ್ತೆ. ಯಾವಾಗ ಈ ಕ್ಯಾಂಡಲ್ಗಿಂತ ಡೌನ್ ಸೈಡಲ್ಲಿ ಹೋಲ್ಡ್ ಮಾಡ್ತಾರಲ್ಲ, ಆವಾಗ ಈ ಬಯರ್ಸ್ ಇದೆಲ್ಲ ಸ್ಟಾಪ್ ಲಾಸ್ ಹಿಟ್ ಆಗ್ತಾರೆ, ಇಲ್ಲಿಂದ ಡೌನ್ ಸೈಡ್ ಮೊಮೆಂಟಮ್ ಕೂಡ ಬರೋ ಚಾನ್ಸಸ್ ಇರ್ತಾರೆ. ಸೊ ವೆಯ್ಟ್ ಮಾಡುವ. 48,040ಕ್ಕಿಂತ ಕೆಳಗೆ ಯಾವ ತನಕ ಹೋಲ್ಡ್ ಮಾಡಲ್ಲ ಆವ ತನಕ ನಾವಿಲ್ಲಿ ಟ್ರೇಡ್ ಮಾಡಲಿಕ್ಕೆ ಹೋಗಬಾರ್ದು. ಫೈನ್. ಸೊ ಈಗ ನನಗೆ ಕ್ಯಾಂಡಲ್ ಹೇಳ್ತಾ ಉಂಟು ಬರೋ, ಆವಾಗೇನೋ ನಾನು ಕ್ಲೋಸಿಂಗ್ ಕೊಟ್ಟಿದ್ದೆ, ನನ್ನ ಫೇವರಲ್ಲೇ ಕೊಟ್ಟಿದ್ದೆ, ದಟ್ ಮೀನ್ಸ್ ಸೆಲ್ಲರ್ಸ್ ಕ್ಯಾಂಡಲ್ ಹೇಳ್ತಾ ಉಂಟು. ಬಟ್ ಈಗ ಕ್ಯಾಂಡಲ್ ಹೇಳ್ತು ಏನೂ ಇಲ್ಲ ಬರೋ, ನಾನು ಟ್ರೈ ಮಾಡಿದೆ, ಬಟ್ ಆದರೆ ನನಗೆ ಇಲ್ಲಿ ಅಪ್ ಸೈಡಲ್ಲಿ ಕ್ಲೋಸಿಂಗ್ ಕೊಟ್ಟರು ಬಯರ್ಸು ಸ್ಟ್ರಾಂಗ್ ಆಗಿ ಅಂತ ಈ ಕ್ಯಾಂಡಲ್ ಹೇಳ್ತಾ ಉಂಟು. ಫೈನ್. ಸೊ ಈ ಕ್ಯಾಂಡಲ್ ಈಗ ಏನು ಫಾರ್ಮ್ ಅಪ್ ಆಗುತ್ತೆ ಅಂತ ನನ್ನ ಪ್ರಕಾರ ಇಲ್ಲಿ ನೋಡಿ, ಮಾರ್ಕೆಟ್ ಇಲ್ಲಿಂದ ಸೆಲ್ಲಿಂಗ್ ಬಂತು ಆ್ಯಂಡ್ ಇಲ್ಲಿಂದ ಬೈಯಿಂಗ್ ಹೋಯಿತು. ಫೈನ್. ಸೊ ಈಗ ಈ ಕ್ಯಾಂಡಲ್ ಸ್ವಲ್ಪ ಹೋಲ್ಡ್ ಮಾಡ್ಬೋದು, ಬಿಕಾಸ್ ಇಲ್ಲಿ ಬೈಯಿಂಗ್ ಕೂಡ ಆಗ್ತಾರೆ, ಇಲ್ಲಿ ಸೆಲ್ಲರ್ಸ್ ಕೂಡ ಟ್ರೈ ಮಾಡ್ತಾರೆ, ಬಿಕಾಸ್ ಇಲ್ಲಿ ಸೆಲ್ಲರ್ಸ್ ಏನುಂಟು ಸ್ಟಾಪ್ ಲಾಸ್ ಉಂಟು, ಅವರು ಬಿಟ್ಕೊಡಲ್ಲ. ಸೊ ಅದಕ್ಕೆ ಈ ಕ್ಯಾಂಡಲ್ ಒಂಥರ ಡೋಜಿ ಟೈಪ್ ಕ್ಲೋಸ್ ಆಗ್ತಾರೆ, ಇಲ್ಲೊಂದು ಸ್ವಲ್ಪ ಇಲ್ಲಿ ಹೋಲ್ಡ್ ಕ್ಯಾಂಡಲ್ ಕ್ಲೋಸ್ ಆಗೋ ಚಾನ್ಸಸ್ ಇರ್ತಾರೆ. ಸೊ ಆ ಥರ ಕ್ಲೋಸ್ ಆದರೆ ಒಂದು ಮೊಮೆಂಟಮ್ ಅಪ್ ಸೈಡಲ್ಲಿ ಸಿಗ್ಬೋದು. ಹಾಗೆ ಕ್ಲೋಸ್ ಆಗಿ ಅದು ಹೈನ ಬ್ರೇಕ್ ಆಗಲಿ ಅಥವಾ ಲೋನ ಬ್ರೇಕ್ ಆಗಲಿ, ಅಲ್ಲಿಂದ ಒಂದು ಮೂಮೆಂಟಮ್ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಬಟ್ ಡೌನ್ ಸೈಡಲ್ಲಿ ಏನಾಗುತ್ತೆ, ಸ್ವಲ್ಪ ಸ್ಲೋ ಮೂಮೆಂಟಮ್ ಬರುತ್ತೆ, ಅಪ್ ಸೈಡಲ್ಲಿ ಸ್ವಲ್ಪ ಫಾಸ್ಟ್ ಮೂಮೆಂಟಮ್ ಬರ್ಬೋದು ಆ್ಯಂಡ್ ಸ್ವಲ್ಪ ಏನಾಗುತ್ತೆ, ಸ್ವಲ್ಪ ಸ್ಪೈಕ್ಸ್ ಕೊಡ್ತಾ ಹೋಗೋ ಚಾನ್ಸಸ್ ಇರ್ತಾರೆ. ಫೈನ್. ಸೊ ಅಪ್ ಸೈಡಲ್ಲಿ ಕೂಡ ಒಂದು ಒಳ್ಳೆ ಟ್ರೆಂಡ್ ಏನು ಬರ್ತಾ ಉಂಟು. ಇಫ್ ಇನ್ ಕೇಸ್ ಮಾರ್ಕೆಟ್ ಇಲ್ಲಿಂದ ಮೂಮೆಂಟಮ್ ಕೊಟ್ಟರೆ ಇಲ್ಲಿಂದ ಮಾರ್ಕೆಟು ಸೆಲ್ಲಿಂಗ್ ಕೂಡ ಬರ್ಬೋದು. ಸೊ ಈ ಥರ ನಾನು ಚಾರ್ಟ್ನ ರೀಡ್ ಮಾಡ್ತೀನಿ. ಐ ಹೋಪ್ ನಾ ಹೇಳಿದ್ದು ಕ್ಲಿಯರ್ ಆಯ್ತು ಅಂತ. ಸೊ ನಾ ಹೇಳಿದಾಗೆ ಈ ಕ್ಯಾಂಡಲ್ ಹೋಲ್ಡ್ ಆಗ್ಬೋದು. ಇದ್ರ ಹೋಲ್ಡ್ ಆಗಿರೋ, ದಟ್ ಮೀನ್ಸ್ ಇಲ್ಲಿ ಹೋಲ್ಡ್ ಆಗೋ ನಾ ಸೈಕಾಲಜಿ ನಿಮಗೆ ಆಲ್ರೆಡಿ ಹೇಳಿ ಆಯಿತು ಯಾಕೆ ಇಲ್ಲಿ ಹೋಲ್ಡ್ ಆಗ್ಬೋದು ಅಂತ. ಸೊ ಆ ಥರ ನೀವು ನೋಡಿ, ಕ್ಲಿಯರಾಗಿ ನೋಡಿ, ಒಂದು ಚಾರ್ಟ್ನ ನೀವು ಕ್ಲಿಯರಾಗಿ ನೋಡಿದರೆ ಅವಾಗ ನಿಮಗೆ ಟ್ರೇಡ್ ಮಾಡಲಿಕ್ಕೆ ಈಸಿ ಆಗ್ತಾರೆ. ಫೈನ್. ನಾನು ಹೇಳಿದೆ ಇಲ್ಲಿ ಡೋಜಿಯೇ ಕ್ಲೋಸ್ ಆಗ್ಬೋದು ಅಂತ, ಇವಾಗ ತನಕ ಹೋಲ್ಡ್ ಮಾಡ್ತಾ ಉಂಟು, ಬಿಕಾಸ್ ಇಲ್ಲಿ ಡೌನ್ ಸೈಡಿಂದ ಬಯರ್ಸ್ ಕೂಡ ಟ್ರೈ ಮಾಡ್ತಾರೆ, ಡೌನ್ ಸೈಡಿಂದ ಅಪ್ ಸೈಡಿಂದ ಸೆಲ್ಲರ್ಸ್ ಕೂಡ ಟ್ರೈ ಮಾಡ್ತಾರೆ, ಬಿಕಾಸ್ ಇಬ್ಬರಿಗೂ ಕೂಡ ಅಲ್ಲಿಂದ ಮೂಮೆಂಟಮ್ ಬೇಕು. ಒಬ್ರಿಗೆ ಮೂಮೆಂಟಮ್ ಬೇಡ, ಒಬ್ಬರಿಗೆ ಮೂಮೆಂಟಮ್ ಬೇಕು. ಸೊ ಅದಕ್ಕೆ ಅದು ಡೋಜಿ ಟೈಪಲ್ಲಿ ಕ್ಲೋಸ್ ಆಗ್ತದೆ. ಫೈನ್. ಸೊ ಈ ಥರ ನೀವು ಕ್ಲಿಯರಾಗಿ ನೋಡಿ. ಈಸಿ ಸ್ಟಾಕ್ ಮಾರ್ಕೆಟ್ ಈಸಿ, ಜಸ್ಟ್ ನಿಮಗೆ ಟೈಮ್ ಕನ್ಸ್ಯೂಮ್ ಮಾಡಬೇಕು ಇದರಲ್ಲಿ ಅಷ್ಟೇ. ಟೈಮ್ ನೀವು ಎಷ್ಟು ಕೊಡ್ತಾ ಇರ್ತೀರ ಅಷ್ಟು ನಿಮಗೆ ಎಕ್ಸ್ಪೀರಿಯೆನ್ಸ್ ಸಿಗ್ತಾ ಇರುತ್ತೆ. ಫೈನ್. ಐ ಹೋಪ್ ನಾ ಏನು ಹೇಳಿ ಟ್ರೈ ಮಾಡ್ತಾ ಇದ್ದೀನಿ ಅದು ನಿಮ್ಮ ತನಕ ರೀಚ್ ಆಯ್ತು ಅಂತ. ಸೊ ದಟ್ ನಿಮಗೆ ಕ್ಲಿಯರ್ ಆಗ್ತದೆ. ನಾನು ಹೇಳಿರೋ ಪಾಯಿಂಟ್ಸಲ್ಲಿ ಉಂಟಲ್ಲ, ಅದನ್ನ ನೋಟ್ ಡೌನ್ ಮಾಡ್ಕೊಳ್ಳಿ. ಫೈನ್. ಸೊ ಎಲ್ಲಿ ಮಾರ್ಕೆಟು ಹೋಲ್ಡ್ ಮಾಡ್ಬೋದು, ಎಲ್ಲಿಂದ ಮಾರ್ಕೆಟು ಮೂಮೆಂಟಮ್ ಆಗ್ಬೋದು, ಆ ಕ್ಯಾಂಡಲ್ಸ್ ನಮಗೆ ಆ ಟೈಮ್ ಫ್ರೇಮಲ್ಲಿ ಅಥವಾ ಮಿನಿಟ್ಸಲ್ಲಿ ನಮ್ಗೆ ಏನು ಹೇಳಿ ಟ್ರೈ ಮಾಡ್ತಾ ಉಂಟು, ಇದನ್ನೆಲ್ಲ ಕ್ಲಿಯರಾಗಿ ಅರ್ಥ ಮಾಡ್ಕೊಳ್ಳಿ. ಸೊ ಯಾಕೆ ಸ್ವಿಂಗ್ ಟ್ರೇಡರ್ಸ್ ಎಲ್ಲ ವೀಕ್ಲಿ ಚಾರ್ಟಲ್ಲಿ ನೋಡ್ತಾರೆ, ಅವರಿಗೆ ವೀಕ್ಲಿಯಲ್ಲಿ ಏನು ಫಾರ್ಮೇಷನ್ ಆಗಿದೆ ಅಂತ ನೋಡಬೇಕು. ಯಾಕೆ ಇಂಟ್ರಾಡೇ ಅವರು 50 ಮಿನಿಟ್ಸಲ್ಲಿ ನೋಡ್ತಾರೆ ಅಥವಾ 5 ಮಿನಿಟ್ಸಲ್ಲಿ ನೋಡ್ತಾರೆ, ಅವ್ರಿಗೆ ಬೇಕು 5 ಮಿನಿಟ್ಸಲ್ಲಿ 15 ಮಿನಿಟ್ಸಲ್ಲಿ ಆ ಕ್ಯಾಂಡಲ್ ಏನು ಹೇಳಲಿಕ್ಕೆ ಟ್ರೈ ಮಾಡ್ತು ಅಂತ. ಸೊ ಆವಾಗಲೇ ಕ್ಲಿಯರ್ ಆಗ್ತಾರೆ. ಫೈನ್. ಸೊ ನೀವು ಎಲ್ಲ ಮಿಕ್ಸ್ ಮಾಡಲಿಕ್ಕೆ ಹೋಗಬೇಡಿ, ಜಸ್ಟ್ ನಿಮ್ಮ ಅನಾಲಿಸಿಸ್ ಮೇಲೆ ಬಿಲೀವ್ ಮಾಡಿ, ನಿಮ್ಮ ಡಿಸಿಪ್ಲಿನ್ ಮೇಲೆ ಬಿಲೀವ್ ಮಾಡಿ. ಸೊ ನನ್ನ ಪ್ರಕಾರ ಬ್ಯಾಂಕ್ ನಿಫ್ಟಿ ಇವತ್ತು ಇಲ್ಲಿಂದ ಮಾರ್ಕೆಟು ಡೌನ್ ಸೈಡಲ್ಲಿ ಹೋಲ್ಡ್ ಮಾಡಿದ್ರೆ ಇಲ್ಲಿಂದ ಮೂಮೆಂಟಮ್ ಬರ್ಬೋದು, ಆ್ಯಂಡ್ ಮಾರ್ಕೆಟು ಅಪ್ ಸೈಡಲ್ಲಿ ಮಾರ್ಕೆಟ್ ಸ್ಲೋ ಮೂಮೆಂಟಮ್ ಇರ್ಬೋದು. ವಾಲಟೈಲ್ ಟು ಸೈಡ್ ವೇಸ್ ಮಾರ್ಕೆಟ್ ಇರ್ಬೋದು. ಇಫ್ ಇನ್ ಕೇಸ್ ಮಾರ್ಕೆಟು ಸೆಕೆಂಡ್ ಹಾಫಲ್ಲಿ ನನ್ನ ಪ್ರಕಾರ ಮೂಮೆಂಟಮ್ ಸಿಗ್ಬೋದು. ದಟ್ ಮೀನ್ಸ್ 12 ಗಂಟೆ ಮೇಲೆ ಮೂಮೆಂಟಮ್ ಸಿಗ್ಬೋದು. ಈಗ ಮಾರ್ಕೆಟು ಏನು ಕ್ಲಿಯರಾಗಿ ದಟ್ ಮೀನ್ಸ್ ಗೊತ್ತಾಗ್ತಾ ಇಲ್ಲ, ಹೋಲ್ಡ್ ಮಾಡಿ ಟ್ರೈ ಮಾಡ್ತಾ ಉಂಟು, ಬಟ್ ಕ್ಯಾಂಡಲ್ ಹೇಳ್ತಾ ಉಂಟು ಸ್ವಲ್ಪ ಬೈಯಿಂಗ್ ಆಗ್ತಾ ಉಂಟು ಡೌನ್ ಸೈಡಿಂದ. ಕ್ಯಾಂಡಲ್ ಕ್ಲಿಯರಾಗಿ ಹೇಳ್ತಾ ಉಂಟು, ಬಿಕಾಸ್ ಡೌನ್ ಸೈಡಿಂದ ಏನಾಗಿದೆ ಅಂದರೆ ಇಲ್ಲೆಲ್ಲ ನೋಡಿ ಎಷ್ಟು ದೊಡ್ಡದು ವೀಕ್ ಆಗಿದೆ. ದಟ್ ಮೀನ್ಸ್ ಇಲ್ಲಿಂದ ಬೈಯಿಂಗ್ ಆಗ್ತಾ ಉಂಟು. 48,040ಕ್ಕಿಂತ ಯಾವ ತನಕ ಇದು ಹೋಲ್ಡ್ ಮಾಡಲ್ಲ ಡೌನ್ ಸೈಡು, ಯಾವ ತನಕ ಒಂದು ಮೂಮೆಂಟಮ್ ಇರೋ ಚಾನ್ಸಸ್ ಇಲ್ಲ. ಫೈನ್. ಕ್ಯಾಂಡಲ್ ನೋಡ್ತಾ ಇಡಿ. ಐ ಥಿಂಕ್ ಇದು ರೆಡ್ಡಲ್ಲಿ ಕ್ಲೋಸ್ ಆಗ್ಬೋದು, ಬಿಕಾಸ್ ಕ್ಯಾಂಡಲ್ಸ್ ನೋಡಿದರೆ ಕ್ಲಿಯರ್ ಆಗ್ತಾರೆ. ಈ ಕ್ಯಾಂಡಲ್ ಏನು ಫಾರ್ಮ್ ಆಗ್ತಾ ಉಂಟಲ್ಲ, ಈ ಕ್ಯಾಂಡಲ್ಸ್ ನೋಡಿದರೆ ಕ್ಲಿಯರ್ ಆಗ್ತಾರೆ ಇದು ಏನು ನಮಗೆ ಹೇಳಿಕ್ಕೆ ಟ್ರೈ ಮಾಡ್ತಾ ಉಂಟಂತ. ಬಿಕಾಸ್ ಇಲ್ಲಿಂದ ಒಂದು ಅಪ್ ಸೈಡ್ ಮೂಮೆಂಟಮ್ ಬರ್ಬೋದು, ಇಲ್ಲಾಂದರೆ ಡೌನ್ ಸೈಡ್ ಮೂಮೆಂಟಮ್ ಬರ್ಬೋದು ಈ ಕ್ಯಾಂಡಲ್ ಆದ್ರ ಮೇಲೆ. ಬಿಕಾಸ್ ಈ ಕ್ಯಾಂಡಲ್ ಡಿಸೈಡ್ ಮಾಡ್ತಾ ಉಂಟು ನಾ ಇಲ್ಲಿ ಅಪ್ ಸೈಡ್ ಹೋಲ್ಡ್ ಮಾಡಿಕ್ಕೆ ಟ್ರೈ ಮಾಡಲ ಅಥವಾ ಡೌನ್ ಸೈಡ್ ಹೋಲ್ಡ್ಲಿಕ್ಕೆ ಟ್ರೈ ಮಾಡಲ ಅಂತ. ಬಿಕಾಸ್ ಈ ಕ್ಯಾಂಡಲಲ್ಲಿ ಎರಡೂ ಕೂಡ ಪ್ಲೇಜರ್ ಕ್ಲಿಯರಾಗಿ ತೋರ್ತಾ ಉಂಟು, ಬಟ್ ಅಪ್ ಸೈಡ್ ಪ್ಲೇಜರ್ ಸ್ವಲ್ಪ ಕಡಿಮೆ ತೋರ್ತಾ ಉಂಟು ಕಂಪೇರ್ ಟು ಡೌನ್ ಸೈಡ್ ಪ್ಲೇಜರಲ್ಲಿ. ಫೈನ್. ಸೊ ವೇಟ್ ಮಾಡು. ಈ ಕ್ಯಾಂಡಲ್ ನನ್ನ ಪ್ರಕಾರ ರೆಡ್ಡಲ್ಲಿ ಕ್ಲೋಸ್ ಆಗ್ಬೋದು.
ಸೊ ನಾ ಹೇಳಿದ್ನಲ್ಲ ರೆಡ್ ಅಲ್ಲಿ ಕ್ಲೋಸ್ ಆಗ್ಬೋದು ಅಂತ, ರೆಡ್ ಅಲ್ಲೇ ಕ್ಲೋಸ್ ಆಯಿತು. ಸೊ ಈ ಕ್ಯಾಂಡಲ್ ಏನು ಫಾರ್ಮ್ ಮಾಡೋಗುತ್ತಂದರೆ, ಈಗ ಏನಾಗಿದೆ ಇಲ್ಲಿಂದ ಸ್ವಲ್ಪ ಸೆಲ್ಲಿಂಗ್ ಬಂದಿದೆ, ಫೈನ್. ಸೊ ಇಲ್ಲಿಂದ ಫಾಲೋ ಥ್ರೂ ಸಿಕ್ಕಿದ್ರೆ ಇದು ಹೆಂಗಾಗುತ್ತೆ, ಸ್ವಲ್ಪ ಟ್ರ್ಯಾಪಿಂಗ್ ಆಗುತ್ತೆ. ಬಿಕಾಸ್ ಇಲ್ಲೆಲ್ಲ ಯಾರೆಲ್ಲ ಸೆಲ್ ಮಾಡಿದ್ದಾರೆ, ಇಲ್ಲಿ ಹೋಗ್ತಾ ಹೋಗ್ತಾ ಅವ್ರು ಏನಾಗ್ತಾರೆ ಪ್ರಾಫಿಟ್ ಬುಕ್ಕಿಂಗ್ ಮಾಡ್ತಾರೆ, ಫೈನ್. ಸೊ ಯಾರೆಲ್ಲ ಪ್ರಾಫಿಟ್ ಬುಕ್ಕಿಂಗ್ ಮಾಡ್ತಾರೆ ಅವರಿಗಂತೂ ಪ್ರಾಫಿಟ್ ತೋರ್ತಾ ಇರುತ್ತೆ. ಸೊ ತುಂಬ ಜನ ಏನು ಮಾಡ್ತಾರೆ ಅಂದರೆ, ಈ ಲೋನ ಬ್ರೇಕ್ ಡೌನ್ ಆದಾಗ ಇದೇ ಫ್ಲೋ ಅಲ್ಲಿ ಟ್ರೇಡ್ ಮಾಡ್ತಾರೆ. ಆವಾಗ ಅವ್ರು ಇಲ್ಲಿ ಟ್ರೇಡ್ ಮಾಡ್ತಾರೆ. ಸೊ ಇಲ್ಲಿ ಸ್ವಲ್ಪ ಮೊಮೆಂಟಮ್ ಆದ್ರ ಮೇಲೆ ಇಲ್ಲೆಲ್ಲ ಪ್ರಾಫಿಟ್ ಬುಕ್ಕಿಂಗ್ ಮಾಡ್ತಾರಲ್ಲ, ಅವ್ರದ್ದು ಸ್ವಲ್ಪ ಮೊಮೆಂಟಮ್ ಕೊಟ್ಟರ ಮೇಲೆ ಯಾರೆಲ್ಲ ಇಲ್ಲಿ ಪೊಸಿಷನ್ ಕ್ರಿಯೇಟ್ ಮಾಡಿರ್ತಾರೆ ಅವ್ರದ್ದು ಸ್ಟಾಪ್ ಲಾಸ್ ತೆಗಿತಾರೆ, ಅಲ್ಲಿಂದ ಒಂದು ಮೊಮೆಂಟಮ್ ಬರ್ತಾರೆ. ಸೊ ಆವಾಗ ಏನು ಹೇಳ್ತಾರೆ ಇಲ್ಲಿ ಟ್ರ್ಯಾಪ್ ಆಗುತ್ತಂತ. ಸೊ ಟ್ರ್ಯಾಪ್ ಆಗೋದು ಹೀಗೆ. ಸೊ ಈಗ ನನ್ನ ಪ್ರಕಾರ ನೆಕ್ಸ್ಟ್ ಮೂವ್ ಹೇಗಿರ್ಬೋದು ಅಂದರೆ, ಸೊ ಇಲ್ಲಿ ಏನಾಗಿದೆ ಸ್ವಲ್ಪ ಡೌನ್ ಸೈಡಲ್ಲಿ ಬಂದಿದೆ. ಸೊ ಇಲ್ಲಿ ಒಂದು ಕ್ಯಾಂಡಲ್ ಗ್ರೀನಲ್ಲಿ ಕ್ಲೋಸ್ ಆಗ್ಬೋದು. ಆ ಗ್ರೀನಲ್ಲಿ ಕ್ಲೋಸ್ ಆದ ನಂತರ ಅಲ್ಲಿ ಎರಡು ಫಾರ್ಮೇಷನ್ ಆಗ್ಬೋದು. ಒಂದು ಏನಾಗುತ್ತೆ ಅಂದರೆ, ಈ ಗ್ರೀನಲ್ಲಿ ಕ್ಲೋಸ್ ಆದ್ರ ಮೇಲೆ ಇದು ನೆಕ್ಸ್ಟ್ ಇದಕ್ಕೆ ಫಾಲೋ ಥ್ರೂ ಸಿಗ್ತಾ ಉಂಟಾ. ದಟ್ ಮೀನ್ಸ್ ಇಫ್ ಇನ್ ಕೇಸ್ ಇಲ್ಲಿ ಗ್ರೀನ್ ಕ್ಲೋಸ್ ಆದ್ರ ಮೇಲೆ ನೆಕ್ಸ್ಟ್ ಕ್ಯಾಂಡಲ್ ಗ್ರೀನಲ್ಲಿ ಕ್ಲೋಸ್ ಆಗಿ ಅದು ಎಲ್ಲಿ ತನಕ ಹೋಲ್ಡ್ ಮಾಡ್ತಾ ಉಂಟು, ಏನು ಈ ಪ್ರೀವಿಯಸ್ ಸ್ವಿಂಗ್ ಹೈಕಿಂದ ಅಪ್ಸೈಡಲ್ಲಿ ಹೋಲ್ಡ್ ಮಾಡ್ತಾ ಉಂಟಾ, ಅಥವಾ ಅಲ್ಲೇ ಒಂದು ಸಣ್ಣ ಕ್ಯಾಂಡಲ್ ಮಾಡಿದರೆ ಏನಂತ ಕ್ಲಿಯರ್ ಆಗುತ್ತಂದರೆ, ಸೊ ಪ್ರೀವಿಯಸ್ ಟೈಮಲ್ಲಿ ಸೇಮ್ ಲೆವೆಲಿಂದ ಏನಾಗಿದೆ ಅಂದರೆ ಅಲ್ಲಿಂದ ಮೂಮೆಂಟಮ್ ಬಂದಿದೆ, ಬಟ್ ಈಗ ಸೇಮ್ ಲೆವೆಲಿಂದ ಮೂಮೆಂಟಮ್ ಬರ್ತಾ ಇಲ್ಲ. ಸೊ ಇಫ್ ಇನ್ ಕೇಸ್ ಅಲ್ಲಿಂದ ಮಾರ್ಕೆಟು ಡೌನ್ ಸೈಡ್ ಮೂಮೆಂಟಮ್ ಆದರೆ ಅಲ್ಲಿಂದ ನಮಗೊಂದು ಮೂಮೆಂಟಮ್ ಸಿಗಬಹುದು. ಆ ಕ್ಯಾಂಡಲ್ ಫಾರ್ಮ್ ಆಗಿದ್ರೆ ಹಾಗೆ ನಾವು ಟ್ರೇಡ್ ಮಾಡ್ಬೋದು. ಸೊ ಈ ಕ್ಯಾಂಡಲ್ ಆದ್ರ ಮೇಲೆ ಒಂದು ರೆಡ್ ಕ್ಯಾಂಡಲ್ ಆಗ್ಬೋದು, ಇಲ್ಲ ಅಂದರೆ ಇಲ್ಲಿಂದ ಸೆಲ್ಲಿಂಗ್ ಕ್ಯಾಂಡಲ್ ಬಂತು ಆ್ಯಂಡ್ ಪ್ರೀವಿಯಸ್ ಟೈಮ್ ಸೇಮ್ ಆ ಥರ ಸಪೋರ್ಟ್ ತಗೊಳ್ತಾ ಉಂಟು. ಸೊ ರೇಟ್ ಸ್ವಲ್ಪ ಬಾಯಿಂಗ್ ಬರ್ತಾರೆ. ಇಫ್ ಇನ್ ಕೇಸ್ ಅಲ್ಲಿಂದ ಫಾಲೋ ಥ್ರೂಗೆ ನೆಕ್ಸ್ಟ್ ಕ್ಯಾಂಡಲು ಗ್ರೀನ್ ಆಗಿಲ್ಲ ಅಂದರೆ, ಅಗೇನ್ ಅಲ್ಲಿಂದ ರೆಡ್ ಕ್ಯಾಂಡಲ್ ಆಗಿದೆ ಅಂದರೆ, ಅದರ ನಂತರ ಇಫ್ ಇನ್ ಕೇಸ್ 48,040ಕ್ಕಿಂತ ಡೌನ್ ಸೈಡಲ್ಲಿ ಹೋಲ್ಡ್ ಮಾಡ್ತಾ ಇದೆ ಅಂದರೆ ಅಲ್ಲಿಂದ ಮೂಮೆಂಟಮ್ ನಾವು ಎಕ್ಸ್ಪೆಕ್ಟ್ ಮಾಡಬಹುದು. ಈಗ ಏನು ಕ್ಯಾಂಡಲ್ ಫಾರ್ಮ್ ಆಗ್ತಾ ಉಂಟು ಅಲ್ಲ, ಯಾಕೆ ಇಲ್ಲಿ ಗ್ರೀನ್ ಕ್ಯಾಂಡಲ್ ಫಾರ್ಮ್ ಆಗ್ತಾಯಿದೆ ಅಂದರೆ, ಸೊ ನಾ ಆವಾಗಲೇ ಹೇಳಿದಾಗೆ, ಸೊ ಪ್ರೀವಿಯಸ್ ಟೈಮಲ್ಲಿ ಸಪೋರ್ಟ್ ಬಂದಿದೆಯಲ್ಲ, ಸೊ ಇಲ್ಲಿ ನೋಡು ಇಲ್ಲಿ ಗ್ರೀನ್ ಕ್ಯಾಂಡಲ್ ಆಯಿತು, ಇಲ್ಲಿ ಗ್ರೀನ್ ಕ್ಯಾಂಡಲ್ ಆಯಿತು, ಇಲ್ಲಿ ಕೂಡ ಏನಾಗುತ್ತೆ ಅಂದರೆ ಬಯರ್ಸ್ ಒಮ್ಮೆ ಟ್ರೈ ಮಾಡ್ತಾ ಇದೆ. ಸೊ 2 ಸಲ ನಾವು ಆಲ್ರೆಡಿ ಟ್ರೈ ಮಾಡಿ ಆಗಿದೆ, ಇವಾಗ ಕೂಡ ಟ್ರೈ ಮಾಡುವ. ಅಲ್ಲಿ ಸೆಲರ್ಸ್ ಹೆದರ್ಕೊಂಡು ಇಫ್ ಇನ್ ಕೇಸ್ ವೀಕ್ ಇದ್ದರೆ ಅಲ್ಲಿಂದ ಮೂಮೆಂಟಮ್ ಬರ್ಬೋದು ಅಂತ ಅಲ್ಲಿ ಬಯರ್ಸ್ ಕೂಡ ಟ್ರೈ ಮಾಡ್ತಾರೆ. ಐ ಹೋಪ್ ನಾನು ಏನು ಹೇಳಿದೆ ಅಂತ ಕ್ಲಿಯರ್ ಆಯ್ತಂತ. ಸೊ ಅದಕ್ಕೆ ಅಲ್ಲಿ ಗ್ರೀನ್ ಕ್ಯಾಂಡಲ್ ಆಗೋದು, ಫೈನ್. ಇದ್ರ ನಂತರ ಗ್ರೀನ್ ಕ್ಯಾಂಡಲ್ ಆದರೆ ಏನಾಗುತ್ತೆ ಅಂದರೆ, ಇಫ್ ಇನ್ ಕೇಸ್ ಇದಕ್ಕಿಂತ ದೊಡ್ಡ ಗ್ರೀನ್ ಕ್ಯಾಂಡಲ್ ಆಗಿದ್ರೆ ಏನಾಗುತ್ತೆ ಅಂದರೆ, ಇಲ್ಲಿ ಬಯರ್ಸ್ ತುಂಬ ಜನ ಇಂಟ್ರೆಸ್ಟೆಡ್ ಇದ್ದಾರೆ ಈ ಲೆವೆಲ್ ಹತ್ರ, ಈ ಪ್ರೈಸ್ ಹತ್ರ ಅಂತ ನಮಗೆ ಅರ್ಥ ಆಗುತ್ತೆ. ಇಫ್ ಇನ್ ಕೇಸ್ ಅಲ್ಲಿಂದ ಸೆಲ್ಲಿಂಗ್ ಕ್ಯಾಂಡಲ್ ಬಂದರೆ ಏನಾಗುತ್ತೆ ಅಂದರೆ, ಏನಾಗಿದೆ ಇಲ್ಲಿ ಬಯರ್ಸ್ ಟ್ರೈ ಮಾಡಿದ್ರು, ಅಗೇನ್ ಸೆಲ್ಲರ್ಸ್ ಬಂದರೆ ಏನಾಗಿದೆ ಅಂದರೆ, ಇಲ್ಲಿ ಸ್ವಲ್ಪ ಸೆಲ್ಲರ್ಸ್ ಮಾಡಿದ್ರು, ಇಲ್ಲಿಂದ ತುಂಬ ಜನ ಪ್ರಾಫಿಟ್ ಬುಕ್ ಮಾಡ್ತಾರೆ. ಇಫ್ ಇನ್ ಕೇಸ್ ಯಾರೆಲ್ಲ ಸ್ಕ್ಯಾಲ್ಪ್ ಮಾಡ್ತಾರೆ, ಸೊ ಇಲ್ಲಿ ಅವರಿಗೆ ಸ್ವಲ್ಪ ಒಳ್ಳೆ ಪ್ರೈಸಲ್ಲಿ ಸಿಗ್ತಾರೆ. ಸೊ ಅದಕ್ಕೆ ತುಂಬ ಜನ ಇಲ್ಲಿ ಕೂಡ ಸೆಲ್ಲಿಂಗ್ ಮಾಡ್ತಾರೆ. ಸೆಲ್ಲಿಂಗ್ ಮಾಡೋದು ಸ್ವಲ್ಪ ಜಾಸ್ತಿ ಜನ ಇಲ್ಲಿ ಸೆಲ್ಲಿಂಗ್ ಮಾಡಿದರೆ, ಇಫ್ ಇನ್ ಕೇಸ್ ಇದಕ್ಕಿಂತ ಡೌನ್ ಸೈಡಲ್ಲಿ ಹೋಲ್ಡ್ ಮಾಡಿದರೆ ಆವಾಗ ಯಾರೆಲ್ಲ ಇಲ್ಲಿ ಬೈಯಿಂಗ್ ಮಾಡಿದಾರಲ್ಲ ಅವ್ರದ್ದೆಲ್ಲ ಸ್ಟಾಪ್ ಲಾಸ್ ಇಟ್ಟಾಗುತ್ತೆ, ಅಲ್ಲಿಂದ ಮೂಮೆಂಟಮ್ ಬರ್ತಾರೆ. ಸೊ ಈ ಥರ ಸೈಕಾಲಜಿ ರೀಡ್ ಮಾಡೋದು ತುಂಬ ಈಸಿ. ಜಸ್ಟ್ ನೀವು ಸಿಂಪಲಾಗಿ ಕ್ಲಿಯರ್ ಮಾಡ್ಕೊಳ್ಳಿ, ಜಸ್ಟ್ ಸಿಂಪಲಾಗಿ ಅರ್ಥ ಮಾಡ್ಕೊಳ್ಳಿ, ತುಂಬಾ ಈಸಿ, ಫೈನ್. ಸೊ ನಾನು ಆವಾಗ ಹೇಳಿದಾಗೆ ಇಲ್ಲಿಂದ ಈ ಕ್ಯಾಂಡಲಿಗೆ ಒಂದು ಫಾಲೋ ಥ್ರೂ ಸಿಗ್ಬೋದು, ಬಿಗ್ ಆರ್ ಸ್ಮಾಲ್, ಅಥವಾ ಇಲ್ಲಿಂದ ಒಂದು ರೆಡ್ ಕ್ಯಾಂಡಲ್ ಬರ್ಬೋದು, ಫೈನ್. ಸೊ ಈಗ ಈ ಕ್ಯಾಂಡಲ್ ಹೇಗೆ ಫಾರ್ಮ್ ಆಗುತ್ತೆ ಅಂತ ಹೇಳಿದಾಗ ನಿಮಗೆ ಇಲ್ಲಿಂದ ಡೌನ್ ಸೈಡ್ ಒಂದು ಮೂಮೆಂಟಮ್ ಬರ್ಬೋದು ಅಂತ. ಈಗ ಈ ಕ್ಯಾಂಡಲ್ ಯಾಕೆ ಗ್ರೀನ್ ಆಗುತ್ತೆ ಅಂದರೆ, ಸೊ ಇಲ್ಲಿ ನಾ ಹೇಳಿದಾಗೆ ಲಾಸ್ಟ್ ಆನ್ಸರ್ ಉಂಟು ಇದು ಬಯರ್ಸಿಗೆ. ಬಿಕಾಸ್ ಇಲ್ಲಿ ಒಂದು ತುಂಬ ದೊಡ್ಡ ಪೊಸಿಷನ್ ಕ್ರಿಯೇಟ್ ಆಗಿದೆ. ಸೊ ಇಲ್ಲಿ ಕೂಡ ಟ್ರೈ ಮಾಡಿದ್ರು ಬಯರ್ಸು ಆ್ಯಂಡ್ ಇಲ್ಲಿ ಕೂಡ ಟ್ರೈ ಮಾಡ್ತಾರೆ. ಈಗ ಇದು ಕೂಡ ಗ್ರೀನಲ್ಲೇ ಕ್ಲೋಸ್ ಆಗ್ಬೋದು. ಸೊ ಅದಕ್ಕೆ ಇಲ್ಲಿ ಗ್ರೀನ್ ಕ್ಯಾಂಡಲ್ ಹಾಕ್ತಾರೆ. ಯಾವುದೇ ಒಂದು ಸಪೋರ್ಟಲ್ಲಿ ಗ್ರೀನ್ ಕ್ಯಾಂಡಲ್ ಆಗೋದು ಯಾಕಂದರೆ ಅಲ್ಲಿ ಅಗೇನ್ ಸ್ವಲ್ಪ ಬಯರ್ಸು ಟ್ರೈ ಮಾಡ್ತಿದ್ದಾರೆ ಅಂತ ಒಂದು ಪಾಯಿಂಟು, ಅಥವಾ ಅಲ್ಲಿ ಸ್ವಲ್ಪ ಹೋಲ್ಡ್ ಮಾಡಲಿಕ್ಕೆ ಟ್ರೈ ಮಾಡ್ತಿದ್ದಾರೆ ಅಂತ ಎರಡನೇ ಪಾಯಿಂಟು. ಯಾವುದೇ ಒಂದು ರೆಸಿಸ್ಟೆನ್ಸಲ್ಲಿ ಒಂದು ಗ್ರೀನ್ ಕ್ಯಾಂಡಲ್ ಆದರೆ ಏನಂತ ಅರ್ಥ, ಒಂದು ಅಲ್ಲಿ ಸ್ವಲ್ಪ ಇಂಟ್ರೆಸ್ಟ್ ಇದ್ದಾರೆ ಅಂತ ಒಂದು ಅರ್ಥ, ಅಥವಾ ಇಲ್ಲಿಂದ ಲಾಸ್ಟ್ ಟ್ರೈ ಹತ್ರ ಅಂತ ಒಂದು ಅರ್ಥ.
ಐ ಹೋಪ್ ನಾ ಏನು ಹೇಳಿದಂತ ಕ್ಲಿಯರ್ ಆಯ್ತಾ ಅಂತ. ಸೊ ಅದಕ್ಕೆ ಅಲ್ಲಿ ಗ್ರೀನ್ ಕ್ಯಾಂಡಲ್ ಫಾರ್ಮೇಷನ್ ಆಗೋದು ಯಾವುದೇ ಒಂದು ಲಾಸ್ಟ್ ಸಪೋರ್ಟ್ ಹತ್ರ ಅಥವಾ ಯಾವುದೇ ಒಂದು ಇಂಪಾರ್ಟೆಂಟ್ ಸಪೋರ್ಟ್ ಹತ್ರ ಯಾಕೆ ಒಂದು ಕ್ಯಾಂಡಲ್ ಪುಲ್ ಬ್ಯಾಕ್ ಆಗಿ ಇಲ್ಲಿಂದ ಡೌನ್ ಸೈಡ್ ಆಗೋದಂದರೆ ಅಲ್ಲಿ ಅವರಿಗೆ ಲಾಸ್ಟ್ ಚಾನ್ಸ್ ಇರುತ್ತೆ, ಅಲ್ಲಿ ಹೋಲ್ಡ್ ಮಾಡಬೇಕಾ ಅಥವಾ ಅಲ್ಲಿಂದ ಫಾಲೋ ಥ್ರೂ ಸಿಗಬೇಕಾ ಅಂತ. ಈಗ ಏನಾಗ್ಬೋದು ನಿಮ್ಗೆಲ್ಲರಿಗೂ ಗೊತ್ತು ಉಂಟು. ಸೊ ಈ ಥರ ಫಾರ್ಮೇಷನ್ ಆದಾಗ ನೀವು ಇನ್ಸ್ಟಾಗ್ರಾಮಲ್ಲಿ ನೋಡಿರಬೇಕು, ತುಂಬ ಜನ ನಿಮಗೆ ಹೇಳ್ತಾ ಇರಬೇಕು ಇಲ್ಲಿಂದ ಒಂದು ಬ್ರೇಕ್ ಡೌನ್ ಆಗುತ್ತಂತ. ಬ್ರೇಕ್ ಡೌನ್ ಆಗಲಿಕ್ಕೆ ನಾನು ನಿಮಗೆ ರೀಸನ್ ಹೇಳಿದ್ದೀನಿ, ಅದು ಹಿಂದಿರೋ ಸೈಕಾಲಜಿ ಕೂಡ ನಾನು ನಿಮಗೆ ಹೇಳಿದ್ದೀನಿ. ಫೈನ್. ಸೊ ಇಲ್ಲಿಂದ 2 ಪಾಯಿಂಟ್ ಆಗ್ಬೋದು, ಒಂದು ಡೌನ್ ಸೈಡ್ ಮೂಮೆಂಟಮ್ ಆಗ್ಬೋದು ಸಪೋರ್ಟ್ ಹತ್ರ ಹಿಟ್ ಮಾಡ್ತಾ, ಇಲ್ಲಾಂದರೆ ಇಲ್ಲಿಂದ ಮೂಮೆಂಟಮ್ ಅಪ್ ಸೈಡಲ್ಲಿ ಕೊಡ್ಬೋದು. ಸೊ ಇದೇ ಕ್ಲಿಯರ್. ಫೈನ್. ಐ ಹೋಪ್ ನಾ ಇವತ್ತು ವೀಡಿಯೋ ಮಾಡಿದ್ದು ಮೋಟಿವ್ ನಿಮಗೆ ಕ್ಲಿಯರ್ ಆಯಿತಾ ಅಂತ. ಸೊ ಇದರ ಏನೇ ಒಂದು ಚಾರ್ಟ್ ಇರಲಿ ಇದು ನಾನು ನಿಮಗೆ ಇನ್ ದ ಎಂಡಲ್ಲಿ ಪೋಸ್ಟ್ ಮಾಡ್ತೀನಿ. ಫೈನ್. ಈ ವಿಡಿಯೋದಲ್ಲಿ ಇಷ್ಟೇ. ಹ್ಯಾವ್ ಅ ಗುಡ್ ಡೇ. ತುಂಬ ಲರ್ನಿಂಗ್ ಮಾಡ್ತಾಯಿರಿ, ಅದರ ನಂತರ ನೀವು ಅರ್ನಿಂಗ್ ಮಾಡಲಿಕ್ಕೆ ಸ್ಟಾರ್ಟ್ ಆಗ್ತಾರೆ. ಸೊ ಅಲ್ಲಿಂದ ಒಂದು ಟ್ರೇಡಿಂಗ್ ಜರ್ನಿ ನಿಮ್ಮದು ಸ್ಟಾರ್ಟ್ ಆಗ್ತಾರೆ. ಫೈನ್. ಈಗ ಇಲ್ಲಿಂದ ಬೈಯಿಂಗ್ ಕ್ಯಾಂಡಲ್, ಇಫ್ ಇನ್ ಕೇಸ್ ಇಲ್ಲಿಂದ ಬೈಯಿಂಗ್ ಕ್ಯಾಂಡಲ್ ಬಿಗ್ ಆದರೆ ಏನಾಗುತ್ತಂದರೆ ಇಲ್ಲಿ ಅಗೇನ್ ಈ ಸಪೋರ್ಟ್ನ ಬಾಯ್ಡ್ಸು ಇನ್ನೂ ಕೂಡ ಡಿಫೆಂಡ್ ಮಾಡಲಿಕ್ಕೆ ರೆಡಿ ಇದ್ದಾರೆ ಅಂತ ಕ್ಲಿಯರ್ ಆಗುತ್ತೆ. ದ್ಯಾಟ್ ಮೀನ್ಸ್ ಇಲ್ಲಿಂದ ಎಷ್ಟು ಹೋಲ್ಡ್ ಮಾಡ್ತಾರೆ ಅಷ್ಟು ಒಳ್ಳೆಯದು. ಅಲ್ಲಿಂದ ಸೆಕೆಂಡ್ ಹಾಫಲ್ಲಿ ಬ್ರೇಕ್ ಡೌನ್ ಆದರೆ ಒಂದೊಳ್ಳೆ ಮೂಮೆಂಟಮ್ ಬರ್ಬೋದು. ಇಫ್ ಇನ್ ಕೇಸ್ ಮಾರ್ಕೆಟ್ ಇಲ್ಲಿಂದ ಅಪ್ಸೈಡ್ ಕ್ಲೋಸ್ ಆಗಿದೆ ಅಂದರೆ ಏನಾಗುತ್ತೆ ಅಂದರೆ ಮಾರ್ಕೆಟ್ ಇಲ್ಲಿಂದ ಸೈಡ್ ವೇಸ್ಟು ವೊಲಟೈಲ್ ಇರ್ಬೋದು. ಈ ಸೆಲರ್ಸ್ ಯಾರೆಲ್ಲ ಟ್ರೈ ಮಾಡಿದ್ದಾರೆ ಇವರೆಲ್ಲ ಟ್ರ್ಯಾಪ್ ಆಗ್ತಾರೆ. ಫೈನ್. ಸೊ ನೀವು ಇಲ್ಲಿ ನೋಡ್ಬೋದು, ಈಗ ಇಲ್ಲಿಂದ ಹೋದ್ರ ಮೇಲೆ ಕೂಡ ಇಲ್ಲೊಂದು ರೆಡ್ ಕ್ಯಾಂಡಲ್ ಹಾಕ್ತಾರೆ, ಅದ್ರ ನಂತರ ಮಾರ್ಕೆಟು ಮೂಮೆಂಟಮ್ ಕೊಡ್ಬೋದು. ಇಲ್ಲಾಂದರೆ ಇಲ್ಲಿಂದ ಫ್ಲೋ ಅಲ್ಲಿ ಕೂಡ ಹೋಗ್ಬೋದು. ಬಿಕಾಸ್ ಇದು ಸೆಲರ್ಸ್ ಇದು ಏನಾಗುತ್ತೆ ಸ್ಪೈಕಲ್ಲಿ ತುಂಬ ಫಾಸ್ಟ್ ಮೂಮೆಂಟಮ್ ಆದಾಗ ಇಲ್ಲಿ ರೆಡ್ ಕ್ಯಾಂಡಲ್ ಮಾಡಲಿಕ್ಕೆ ಏನು ಸಿಗಲ್ಲ, ಟೈಮ್ ಸಿಗಲ್ಲ. ಸೊ ಅದಕ್ಕೆ ಫ್ಲೋ ಅಲ್ಲಿ ಹೋಗ್ಬೋದು, ಸ್ವಲ್ಪ ರೀಟೆಸ್ಟ್ ಕೊಟ್ಟು ಮತ್ತು ಅಲ್ಲಿಂದ ಮೂಮೆಂಟಮ್ ಸಿಗ್ಬೋದು. ಫೈನ್. ಸೊ ಕ್ಯಾಂಡಲ್ ಸೈಕಾಲಜಿ ಅರ್ಥ ಮಾಡ್ಕೊಳ್ಳಿ, ಆವಾಗ ನಿಮಗೆಲ್ಲ ಇಡೀ ಮಾರ್ಕೆಟೇ ಈಸಿ ಆಗ್ತದೆ. ಬಯರ್ಸ್ ಆ್ಯಂಡ್ ಸೆಲರ್ಸ್ ಯಾವಾಗ ನೀವು ಪರ್ಸ್ಪೆಕ್ಟಿವ್ ಅರ್ಥ ಮಾಡ್ಕೊಳ್ತೀರಾ ಆವಾಗ ನಿಮಗೆ ಕ್ಲಿಯರ್ ಆಗ್ತದೆ. ಫೈನ್. ಈ ವಿಡಿಯೋದಷ್ಟೇ. ಥ್ಯಾಂಕ್ ಯು. ಹ್ಯಾವ್ ಅ ಗುಡ್ ಡೇ.